ಆತ್ಮೀಯ ವಿದ್ಯಾರ್ಥಿಗಳಿಗೆ 4ನೇ ಅವಧಿಯ ಪಾಠಕ್ಕೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ತೌಲನಿಕ ಅಧ್ಯಯನದ ಮೊದಲ ಪ್ರಕಾರವಾದ ಸಮಾನ ವಸ್ತು ವಿಷಯವನ್ನ ಒಳಗೊಂಡಂತಹ ಕೃತಿಗಳ ತೌಲನಿಕ ಅಧ್ಯಯನವನ್ನ ಪರಿಚಯ ಮಾಡಿಕೊಂಡ್ವಿ ಹಲವು ಉದಾಹರಣೆಗಳೊಂದಿಗೆ. ಈ ದಿನ ನಾವು 2ನೇ ಪ್ರಕಾರವಾದ ಪ್ರಭೇದ ಅಧ್ಯಯನ ಹಾಗೂ 3ನೇ ಪ್ರಕಾರವಾದ ಪ್ರಭಾವ ಅಧ್ಯಯನವನ್ನ ಪರಿಚಯ ಮಾಡಿಕೊಳ್ಳೋಣಂತೆ. ಮೊದಲಿಗೆ ಪ್ರಭೇದ ಅಧ್ಯಯನ ಅಂದ್ರೆ ಜನರಲ್ ಸ್ಟಡಿ ಅಥವಾ ಜೆನಾಲಜಿ ಅಂತ ಹೇಳಿ ಇದನ್ನ ಕರೀತಾರೆ. ಹಾಗಂದ್ರೆ ಏನು ಅಂತ ಯೋಚನೆ ಮಾಡಿದ್ರೆ, ಒಂದೇ ಸಾಹಿತ್ಯ ಪ್ರಭೇದಕ್ಕೆ ಸೇರುವ ವಿವಿಧ ಭಾಷೆಗಳ ಕೃತಿಗಳನ್ನ ಒಂದೆಡೆ ತಂದು ಅವುಗಳನ್ನ ತುಲನಾತ್ಮಕವಾಗಿ ಅಧ್ಯಯನ ಮಾಡೋದು. ಒಂದೇ ಸಾಹಿತ್ಯ ಪ್ರಭೇದ ಅಂತ ಹೇಳಿದ್ರೆ, ಸಾಹಿತ್ಯದಲ್ಲಿ ವಿವಿಧ ಪ್ರಭೇದಗಳಿವೆ. ಮಹಾಕಾವ್ಯ ಇರಬಹುದು, ಕಥೆ ಇರಬಹುದು, ಕಾದಂಬರಿ ಇರಬಹುದು, ನಾಟಕ ಇರಬಹುದು, ವಿಮರ್ಶೆ ಇರಬಹುದು. ಇವೆಲ್ಲವೂ ಕೂಡ ಬೇರೆ ಬೇರೆ ಪ್ರಕಾರಗಳು, ಪ್ರಭೇದಗಳು. ಒಂದು ಪ್ರಭೇದದ ಸಾಹಿತ್ಯ ಕೃತಿಗಳನ್ನ ಒಟ್ಟಿಗೆ ತಂದು ಅಧ್ಯಯನ ಮಾಡುವಂಥದ್ದನ್ನ ನಾವು ಪ್ರಭೇದ ಅಧ್ಯಯನ ಅಂತ ಹೇಳಿ ಕರೀತೇವೆ. ಉದಾಹರಣೆಗೆ, ವಿವಿಧ ಭಾಷೆಗಳ ಮಹಾಕಾವ್ಯಗಳು, ನಾಟಕಗಳು, ಕಾದಂಬರಿಗಳು ಹೀಗೆ ಇತ್ಯಾದಿಗಳನ್ನ ಒಟ್ಟಿಗೆ ತಂದು ತುಲನಾತ್ಮಕ ಅಧ್ಯಯನ ನಡೆಸೋದು. ಅಂದ್ರೆ ಇಲ್ಲಿ ಭಾಷೆ ಮುಖ್ಯ ಅಲ್ಲ, ಪ್ರಕಾರ ಮುಖ್ಯ. ನಾವು ಹಿಂದಿನ ಒಂದು ಪ್ರಕಾರ ಏನಿದೆ ತೌಲನಿಕ ಅಧ್ಯಯನದ ಪ್ರಕಾರ, ಅಲ್ಲಿ ವಸ್ತು ವಿಷಯವೇ ಮುಖ್ಯ ಆಗಿತ್ತು. ಇಲ್ಲಿ 2ನೇ ಪ್ರಕಾರ ಏನಿದೆ ಪ್ರಭೇದ ಅಧ್ಯಯನ, ಇಲ್ಲಿ ಪ್ರಭೇದ ಪ್ರಕಾರವೇ ಮುಖ್ಯ. ಅಂದ್ರೆ ಯಾವುದೇ ಭಾಷೆಯ ಮಹಾಕಾವ್ಯಗಳನ್ನ ಒಟ್ಟಿಗೆ ಇಟ್ಟು ಅಧ್ಯಯನ ಮಾಡುವಂಥದ್ದು ಪ್ರಭೇದ ಅಧ್ಯಯನ ಅಂತ ಕರೆಸ್ಕೊಳ್ಳುತ್ತೆ. ಯಾವುದೇ ಭಾಷೆಯ, ಯಾವುದೇ ಕಾಲಘಟ್ಟದ, ಯಾವುದೇ ದೇಶದ ನಾಟಕಗಳನ್ನ ಒಟ್ಟಿಗೆ ಇಟ್ಟು ಅಧ್ಯಯನ ಮಾಡಿದ್ರೆ ಅದು ಪ್ರಭೇದ ಅಧ್ಯಯನ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಹಾಗೆಯೇ ಯಾವುದೇ ದೇಶದ, ಯಾವುದೇ ಭಾಷೆಯ, ಯಾವುದೇ ಕಾಲಘಟ್ಟದ, ಯಾವುದೇ ಲೇಖಕನ ಕಾದಂಬರಿಗಳನ್ನ ಒಟ್ಟಿಗೆ ಇಟ್ಟು ಅಧ್ಯಯನ ಮಾಡಿದ್ರೆ ಅದು ಪ್ರಭೇದ ಅಧ್ಯಯನ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಇಲ್ಲಿ ಪ್ರಭೇದವೇ ಮುಖ್ಯ. ಪ್ರಭೇದ ಅಧ್ಯಯನದಲ್ಲಿ ಪ್ರಭೇದದ ಕಾಲಾನುಕ್ರಮ ಬೆಳವಣಿಗೆಯ ಮೇಲೆ ಮತ್ತು ಪ್ರಭೇದ ಲಕ್ಷಣಗಳ ಭಿನ್ನತೆಗಳ ಮೇಲೆ ಒತ್ತು ಬೀಳುತ್ತದೆ. ಅಂದ್ರೆ ಇಂತಹ ಅಧ್ಯಯನದಲ್ಲಿ ಆ ಪ್ರಭೇದ, ಅಂದ್ರೆ ಈಗ ಉದಾಹರಣೆಗೆ ಮಹಾಕಾವ್ಯ ಅಂತ ಅನ್ನೋದಾದ್ರೆ, ಆ ಮಹಾಕಾವ್ಯ ಅನ್ನೋ ಪ್ರಭೇದವನ್ನ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಈ ಮಹಾಕಾವ್ಯ ಕಾಲಾನುಕ್ರಮದಲ್ಲಿ ಯಾವ ಯಾವ ರೀತಿಯ ಬದಲಾವಣೆಗಳನ್ನ ಕಂಡುಕೊಳ್ತು, ಯಾವ ರೀತಿ ಬೆಳೆಯಿತು, ಯಾವ ರೀತಿ ಅದು ಪ್ರಭಾವವನ್ನ ಬೀರ್ತು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗತ್ತೆ. ಅದರ ಲಕ್ಷಣಗಳ ಭಿನ್ನತೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅದು ಸಹಾಯ ಮಾಡುತ್ತೆ ಅನ್ನುವಂಥದ್ದನ್ನ ಇಲ್ಲಿ CN ರಾಮಚಂದ್ರನ್ ಅವರು ಗುರುತಿಸ್ತಾರೆ. ಇನ್ನು ಪ್ರಭೇದ ಅಧ್ಯಯನದ ಸಾಧ್ಯತೆಗಳು ಮತ್ತು ಪ್ರಯೋಜನಗಳನ್ನ ಕುರಿತು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿಯವರೆಗೆ ಸಾಹಿತ್ಯಿಕ ವಿಮರ್ಶಾ ಕ್ಷೇತ್ರಗಳಲ್ಲಿ ಬೇರೂರಿದ ಪಶ್ಚಿಮ ಕೇಂದ್ರಿತ ನಿಲುವನ್ನು ಬದಲಾಯಿಸಬಲ್ಲ, ಸೂಕ್ತ ತಿದ್ದುಪಡಿ ಮಾಡಬಲ್ಲ ಸಾಧ್ಯತೆ ಇದೆ. ಅಂದ್ರೆ ಇಲ್ಲಿಯವರೆಗೆ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅಥವಾ ವಿಮರ್ಶಾ ಕ್ಷೇತ್ರದಲ್ಲಿ ಪಶ್ಚಿಮ ಕೇಂದ್ರಿತ ನಿಲುವು ಬೇರೂರು ಬಿಟ್ಟಿದೆ. ಸೊ ಅಂತಹ ನಿಲುವನ್ನ ಬದಲಾಯಿಸಬಲ್ಲಂತಹ, ಸೂಕ್ತ ತಿದ್ದುಪಡಿ ಮಾಡಬಲ್ಲಂತಹ ಒಂದು ಸಾಧ್ಯತೆ ಇದರಿಂದ ನಮ್ಗೆ ಲಭ್ಯ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಮಹಾಕಾವ್ಯ ಅನ್ನುವಂತಹ ಸಾಹಿತ್ಯ ಪ್ರಭೇದವನ್ನು ತೆಗೆದುಕೊಂಡ್ರೆ, ಇತ್ತೀಚಿನವರೆಗೆ ಮಹಾಕಾವ್ಯ ಅಂತ ಹೇಳಿದ್ರೆ ಒಂದು ದೀರ್ಘ ಕಥಾನಕ. ಇದರಲ್ಲಿ ಬರುವ ಘಟನೆಗಳೆಲ್ಲ ಕೂಡ ಕೇಂದ್ರದಲ್ಲಿ ಒಬ್ಬ ನಾಯಕ ಇರ್ತಾನೆ. ಮತ್ತೆ ಮಹಾಕಾವ್ಯವನ್ನ ಮುಖ್ಯವಾಗಿ ರಾಷ್ಟ್ರೀಯತೆಯ ಪರಿಕಲ್ಪನೆ ರೂಪಿಸುತ್ತೆ ಅನ್ನುವಂತಹ ವ್ಯಾಖ್ಯಾನ ಪ್ರಚಲಿತವಾಗಿತ್ತು. ಈಗಾಗಲೇ ನಾವು ಈ ರಾಷ್ಟ್ರೀಯತೆಯ ಬಗ್ಗೆ ಮೊದಲ ಅವಧಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಆದ್ರಿಂದ ಅದನ್ನ ಮತ್ತೆ ಇಲ್ಲಿ ಪುನರಾವರ್ತನೆ ಮಾಡೋದು ಬೇಡ. ಈ ರಾಷ್ಟ್ರೀಯತೆಯ ಪರಿಕಲ್ಪನೆಯಲ್ಲಿ ಮಹಾಕಾವ್ಯ ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದು ಪ್ರಚಲಿತ ಆಗಿತ್ತು. ಆದ್ರೆ ಈ ವ್ಯಾಖ್ಯಾನ
ಕೇವಲ ಪಾಶ್ಚಿಮಾತ್ಯ ಮಹಾಕಾವ್ಯಗಳಾದ ಇಲಿಯಡ್ ಇರಬಹುದು, ಒಡೆಸ್ಸಿ, ಈನಿಯಡ್, ಜೆರುಸಲೆಮ ಲಿಬರೇಟಾ ಮುಂತಾದವುಗಳನ್ನ ಆಧರಿಸಿದೆ ಅನ್ನುವಂಥದ್ದು ನಮಗೆ ಇಂತಹ ಒಂದು ಅಧ್ಯಯನದ ಸಾಧ್ಯತೆಗಳ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈ ಮಹಾಕಾವ್ಯಗಳ ಜೊತೆಗೆ ಭಾರತೀಯ, ಪರ್ಷಿಯನ್, ಚೀನಿ ಮುಂತಾದ ಮಹಾಕಾವ್ಯಗಳನ್ನ ತುಲನಾತ್ಮಕವಾಗಿ ಅಭ್ಯಾಸ ಮಾಡಿದ್ರೆ ಈ ವ್ಯಾಖ್ಯಾನ ಅಪೂರ್ಣ ಅಂತ ಹೇಳಿ ಸ್ಪಷ್ಟ ಆಗುತ್ತೆ. ಅಂದ್ರೆ ಒಂದು ಮಹಾಕಾವ್ಯದಲ್ಲಿ ಒಬ್ಬನೇ ನಾಯಕ ಇರ್ತಾನೆ ಅಂತ ಅನ್ನೋ ವಿಚಾರ ಆಗ್ಲಿ, ಅದರಲ್ಲಿ ರಾಷ್ಟ್ರೀಯತೆಯ ಪರಿಕಲ್ಪನೆಯೇ ಮಹಾಕಾವ್ಯವನ್ನು ರೂಪಿಸುತ್ತೆ ಅನ್ನುವಂಥದ್ದಾಗ್ಲಿ, ಇದು ಸುಳ್ಳು ಅಥವಾ ಎಲ್ಲ ಮಹಾಕಾವ್ಯಗಳಿಗೂ ಅದು ಅನ್ವಯಿಸೋದಿಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಭೇದ ಅಧ್ಯಯನ ನಮಗೆ ಸಹಾಯ ಮಾಡುತ್ತೆ. ಮಹಾಭಾರತದಲ್ಲಿ ಏಕನಾಯಕ ಇಲ್ಲ, ರಾಷ್ಟ್ರದ ಕಲ್ಪನೆಯೂ ಇಲ್ಲ. ಬದಲಾಗಿ ಸಮಾನ ಧರ್ಮಗಳ ಕೃತ್ಯಾಕೃತ್ಯಗಳ ಅತ್ಯಂತ ಸೂಕ್ಷ್ಮ ಸಂಕೀರ್ಣ ವಿಶ್ಲೇಷಣೆಯನ್ನ ನಾವು ಈ ಒಂದು ಮಹಾಭಾರತದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಪಾಶ್ಚಾತ್ಯ ಮಹಾಕಾವ್ಯಗಳಲ್ಲಿ ಇಂತಹ ಒಂದು ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಾಗತ್ತೆ. ಮತ್ತೆ ಈ ಕೃತಿಗಳಲ್ಲಿ ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು, ಇಲ್ಲಿ ವಿವಿಧ ಗುಣಗಳ ಅಸಂಖ್ಯಾತ ಪಾತ್ರಗಳನ್ನ ನಾವು ಕಾಣ್ತೇವೆ. ಸೊ ಇಂತಹ ಒಂದು ಭಿನ್ನತೆಗಳನ್ನ ಗುರುತಿಸಿಕೊಳ್ಳೋದಕ್ಕೆ ನಮಗೆ ಪ್ರಭೇದ ಅಧ್ಯಯನ ಸಹಾಯವನ್ನ ಮಾಡುತ್ತೆ. ಮುಂದುವರಿಸ್ತಾ, ಸಂಸ್ಕೃತ, ಗ್ರೀಕ್, ಇಂಗ್ಲಿಷ್ ನಾಟಕಗಳನ್ನ ನಾವು ಒಟ್ಟಿಗೆ ಗಮನಿಸಿದ್ರೆ ಮೊಟ್ಟ ಮೊದಲು ನಮಗೆ ಸ್ಪಷ್ಟವಾಗುವಂತಹ ಸಂಗತಿ ಯಾವುದು ಅಂತ ಹೇಳಿದ್ರೆ, ಭಾರತೀಯ ನಾಟಕ ಸಾಹಿತ್ಯದಲ್ಲಿ ಊರುಭಂಗವನ್ನ ಬಿಟ್ಟರೆ ಬೇರೆ ಯಾವ ರುದ್ರ ನಾಟಕವೂ ಕೂಡ ಕಂಡು ಬರುವುದಿಲ್ಲ. ಇಂತಹ ಅಧ್ಯಯನದ ಪ್ರಯೋಜನಗಳನ್ನ ಹೇಳ್ತಾ ಲೇಖಕರು ಇನ್ನೊಂದು ಉದಾಹರಣೆಯನ್ನ ಇಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ. ಸಂಸ್ಕೃತ, ಇಂಗ್ಲಿಷ್, ಗ್ರೀಕ್ ಮೂರು ಭಾಷೆಗಳಲ್ಲಿ ಬಂದಂತಹ ನಾಟಕಗಳನ್ನ ನಾವು ಗಮನಿಸಿದ್ರೆ ನಮಗೆ ಸ್ಪಷ್ಟ ಆಗುವಂತಹ ಸಂಗತಿ ಏನು ಅಂತ ಹೇಳಿದ್ರೆ, ಭಾರತೀಯ ನಾಟಕ ಸಾಹಿತ್ಯದಲ್ಲಿ ಊರುಭಂಗ, ಭಾಸನ ಊರುಭಂಗ ಸಂಸ್ಕೃತದ ನಾಟಕ ಇದು, ಅದನ್ನ ಬಿಟ್ಟರೆ ಬೇರೆ ಯಾವ ರುದ್ರ ನಾಟಕವೂ ಕಂಡು ಬರೋದಿಲ್ಲ. ದುರ್ಯೋಧನನ ತೊಡೆಯನ್ನ ಭಂಗ ಮಾಡುವಂತಹ, ದುರ್ಯೋಧನನನ್ನ ವೀರ ನಾಯಕನ ಹಾಗೆ ರುದ್ರ ನಾಯಕನ ಹಾಗೆ ಚಿತ್ರಿಸಿರುವಂತಹ ಒಂದು ನಾಟಕವನ್ನ ಬಿಟ್ರೆ ಬೇರೆ ಯಾವ ರುದ್ರ ನಾಟಕ ಅಥವಾ ಟ್ರಾಜಿಡಿ ಕಂಡು ಬರೋದಿಲ್ಲ ಅನ್ನುವಂತಹ ಸಂಗತಿ ನಮ್ಗೆ ಮನವರಿಕೆ ಆಗತ್ತೆ. ಇದಕ್ಕೆ ಕಾರಣಗಳನ್ನ ಅಧ್ಯಯನ ಮಾಡುವ ಸಂದರ್ಭದಲ್ಲಿ, ಅಂದ್ರೆ ಈ ಪ್ರಭೇದ ಅಧ್ಯಯನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸಾಮ್ಯತೆ ಭಿನ್ನತೆಗಳನ್ನ ಮಾತ್ರ ನೋಡೋದಿಲ್ಲ, ಅದಕ್ಕೆ ಕಾರಣಗಳನ್ನ ಹುಡುಕುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಆ ಕಾರಣಗಳನ್ನ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ರುದ್ರ ನಾಟಕಗಳು ಹುಟ್ಟುವಂತಹ ಸಮಾಜ ಸಂಸ್ಕೃತಿಗಳ ಸ್ವರೂಪದ ಕಡೆಗೆ ಗಮನ ಕೊಡೋ ಹಾಗೆ ಮಾಡುತ್ತೆ. ಹಾಗಾದ್ರೆ ಈ ರುದ್ರ ನಾಟಕಗಳು ಎಂತಹ ಸಮಾಜ ಸಂಸ್ಕೃತಿಗಳಲ್ಲಿ ಹುಟ್ಟುತ್ತೆ ಅಂತ ಅವರು ಆಲೋಚನೆ ಮಾಡ್ತಾ ಹೇಳ್ತಾರೆ. ರುದ್ರ ನಾಟಕಗಳು ಹುಟ್ಟುವಂಥದ್ದು ಫಟಲಿಸಂ ಅಂದ್ರೆ ವಿಧಿವಾದ ಪ್ರಬಲವಾಗಿರುವ ಸಮಾಜಗಳಲ್ಲಿ. ವಿಧಿವಾದ ಅಂತಂದ್ರೆ ವಿಧಿಯೇ ಅಂತಿಮ, ಇನ್ನೇನು ಇಲ್ಲ ಅನ್ನುವಂತಹ ಒಂದು ವಾದ. ಅಂದ್ರೆ ಅಲ್ಲಿ ಜನ್ಮಾಂತರಗಳ ಕಲ್ಪನೆ ಅನ್ನುವಂಥದ್ದು ಇಲ್ಲ, ಮತ್ತೆ ಕರ್ಮ ಸಿದ್ಧಾಂತ ಕೂಡ ಅಲ್ಲಿ ಇಲ್ಲ. ಈ ಜೀವನ ಹುಟ್ಟಿದೀವಿ, ಇದು ಅಂತ್ಯ ಆಗತ್ತೆ ಅಷ್ಟೇ, ಬೇರೆ ಇನ್ನೇನು ಮುಂದಿನ ಜನ್ಮ ಆಗ್ಲಿ ಅಥವಾ ದೇಹ ಮತ್ತೆ ಆತ್ಮದ ಒಂದು ಪರಿಕಲ್ಪನೆ ಆಗ್ಲಿ ಅದು ಯಾವುದು ಅಲ್ಲಿ ಇಲ್ಲ. ಆದ್ರಿಂದ ಆ ದುರಂತ ನಾಯಕ ಹುಟ್ತಾನೆ, ಮತ್ತೆ ನಾಟಕದ ಕೊನೆಯಲ್ಲಿ ಅವನ ದುರಂತ ನಡೆಯುತ್ತೆ, ಅವನ ತಪ್ಪಿಲ್ಲದೆಯೇ ಅವನು ಸಾಯಬೇಕಾದಂತಹ ಒಂದು ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದನ್ನ ರುದ್ರ ನಾಟಕದಲ್ಲಿ ನಾವು ನೋಡಬಹುದು. ಸೊ ಇಂತಹ ರುದ್ರ ನಾಟಕಗಳು ಗ್ರೀಕ್ ಸಾಹಿತ್ಯದಲ್ಲಿ, ಇಂಗ್ಲಿಷ್ ಸಾಹಿತ್ಯದಲ್ಲಿ ಯಾಕೆ ಹುಟ್ಟಿದೆ ಅನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡ್ತಾ ಲೇಖಕರು ಹೇಳ್ತಾರೆ, ಅದಕ್ಕೆ ಮುಖ್ಯವಾದ ಕಾರಣ ಆ ದೇಶಗಳಲ್ಲಿ ಇರುವಂತಹ ಫೆಟಲಿಸಂ ಅನ್ನುವಂಥದ್ದು, ವಿಧಿವಾದ ಅನ್ನುವಂಥದ್ದು ಅಂತ ಹೇಳಿ ಅವರು ಹೇಳ್ತಾರೆ. ಅಂದ್ರೆ ಪುನರ್ಜನ್ಮ, ಕರ್ಮ ಸಿದ್ಧಾಂತಗಳನ್ನ ಒಪ್ಪುವಂತಹ ನಮ್ಮಂತಹ ಭಾರತದ ಸಮಾಜಗಳಲ್ಲಿ ಇಂತಹ ನಾಟಕಗಳು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಅರಿವು ನಮಗೆ ಮೂಡೋದಕ್ಕೆ ಸಾಧ್ಯ ಆಗುತ್ತೆ.
ಆದ್ರೆ ಆ ನಂತರ ಹೊಸಗನ್ನಡ ಸಾಹಿತ್ಯದಲ್ಲಿ ಹಲವಾರು ರುದ್ರ ನಾಟಕಗಳು, ಗಂಭೀರ ನಾಟಕಗಳು ಕನ್ನಡದಲ್ಲೂ ಕೂಡ ಬಂದಿರುವಂಥದ್ದನ್ನ ನಾವು ಗಮನಿಸಬಹುದು. ಇನ್ನು ಮುಂದಿನ ಅಧ್ಯಯನ ಅಥವಾ ಅಧ್ಯಯನದ ಪ್ರಕಾರ ಪ್ರಭಾವ ಅಧ್ಯಯನ. 4ನೆಯದು ಪ್ರಭಾವ ಅಧ್ಯಯನ. ಪ್ರಭೇದ ಅಧ್ಯಯನ 3ನೇದು, 4ನೇದು ಪ್ರಭಾವ ಅಧ್ಯಯನ. ಇಂಗ್ಲಿಷ್ನಲ್ಲಿ ಇದನ್ನ ಇನ್ಫ್ಲೂಯೆನ್ಸ್ ಸ್ಟಡೀಸ್ ಅಂತ ಹೇಳಿ ಕರೀತಾರೆ. ಇನ್ಫ್ಲೂಯೆನ್ಸ್ ಪ್ರಭಾವ. ಸೊ ಪ್ರಭಾವವನ್ನ ಅಧ್ಯಯನ ಮಾಡುವಂಥದ್ದು ಅಂದ್ರೆ ಒಂದು ಸಾಹಿತ್ಯದ, ಸಂಸ್ಕೃತಿಯ, ಲೇಖಕನ ಪ್ರಭಾವ ಇನ್ನೊಂದು ಸಾಹಿತ್ಯ, ಸಂಸ್ಕೃತಿಯ, ಲೇಖಕನ ಮೇಲೆ ಎಷ್ಟು ಮತ್ತೆ ಹೇಗೆ ಆಗಿದೆ ಅನ್ನುವಂಥದ್ದನ್ನ ಈ ಪ್ರಭಾವ ಪರಿಣಾಮಗಳನ್ನು ಗುರುತಿಸುವಂತಹ ಅಧ್ಯಯನವನ್ನ ಪ್ರಭಾವ ಅಧ್ಯಯನ ಅಂತ ಹೇಳಿ ಕರೀತಾರೆ. ಅಂದ್ರೆ ಯಾವುದೇ ಒಬ್ಬ ಕವಿ ಅಥವಾ ಲೇಖಕ ರೂಪುಗೊಳ್ಳೋದು ದಿಢೀರ್ ಅಂತ ಹೇಳಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಲೇಖಕನ ಮೇಲೆ ಹಲವು ಸಾಹಿತ್ಯ ಕೃತಿಗಳ, ಹಲವು ಸಂಸ್ಕೃತಿಗಳ ಪ್ರಭಾವ ಬಿದ್ದಿರುತ್ತೆ ಅಥವಾ ಆ ಪ್ರಭಾವಕ್ಕೆ ಅವನು ಒಳಗಾಗಿರ್ತಾನೆ. ಆ ಪ್ರಭಾವಗಳು ಏನು ಅನ್ನುವಂಥದ್ದನ್ನ ಗುರುತಿಸುವಂತಹ ಅಧ್ಯಯನವನ್ನ ಪ್ರಭಾವ ಅಧ್ಯಯನ ಅಂತ ಹೇಳಿ ಕರೀತಾರೆ. ಸಾಹಿತ್ಯಿಕ, ಸಾಂಸ್ಕೃತಿಕ, ವೈಚಾರಿಕ ಕೊಡುಕೊಳ್ಳುವಿಕೆ ಅನೇಕ ನೆಲೆಗಳಲ್ಲಿ ಹಾಗೂ ಹೆಚ್ಚಾಗಿ ಅಪ್ರಜ್ಞಾಪೂರ್ವಕವಾಗಿ ಆಗುವ ಸಾಧ್ಯತೆ ಇರುವುದರಿಂದ ಇದೊಂದು ಅತ್ಯಂತ ಸೂಕ್ಷ್ಮ ಹಾಗೂ ಖಚಿತವಾಗಿ ಗುರುತಿಸಲು ಅಸಾಧ್ಯವಾದ ಪ್ರಕ್ರಿಯೆ. ಹೌದು, ಈಗ ಹಲವಾರು ಸಾಹಿತ್ಯ ಕೃತಿಗಳನ್ನ ನಾವು ಓದ್ತೇವೆ, ಹಲವಾರು ವೈಚಾರಿಕ ವಿಚಾರಗಳನ್ನ ನಾವು ಓದ್ತಾ ಇರ್ತೇವೆ, ಹಲವು ಸಂಸ್ಕೃತಿಗಳ ಬಗ್ಗೆ ತಿಳ್ಕೊಳ್ತಾ ಇರ್ತೇವೆ. ನಮಗೆ ಗೊತ್ತಿಲ್ಲದೆಯೇ ಅಪ್ರಜ್ಞಾಪೂರ್ವಕವಾಗಿ ನಮ್ಮ ಮನಸ್ಸು, ನಮ್ಮ ಮೆದುಳು ರೂಪುಗೊಳ್ತಾ ಇರುತ್ತೆ. ಆ ಮನಸ್ಸು ಮೆದುಳುಗಳಿಂದ ಹುಟ್ಟುವಂಥದ್ದು ಸಾಹಿತ್ಯ. ಆದ್ರಿಂದ ಇಂಥದೇ ಪ್ರಭಾವ ಆಯಿತು ಅಂತ ಹೇಳಿ ನಾವು ಖಚಿತವಾಗಿ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಅತ್ಯಂತ ಸೂಕ್ಷ್ಮವಾದಂತಹ ಒಂದು ಪ್ರಕ್ರಿಯೆ, ಒಳಗೆ ನಡೆಯುವಂತಹ ಪ್ರಕ್ರಿಯೆ, ಅಪ್ರಜ್ಞಾಪೂರ್ವಕವಾಗಿ ನಡೆಯುವಂತಹ ಪ್ರಕ್ರಿಯೆ ಅನ್ನುವಂಥದ್ದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ಕಾರಣದಿಂದಲೇ ಕೆಲವೊಮ್ಮೆ ಇದು ವಿವಾದಾಸ್ಪದ ಅಧ್ಯಯನವೂ ಕೂಡ ಆಗಬಹುದಾದ ಸಾಧ್ಯತೆ ಇದೆ ಅಂತ ಹೇಳಿ ಲೇಖಕರು ಗುರುತಿಸ್ತಾರೆ. ಯಾಕೆಂತಂದ್ರೆ ಸ್ಪಷ್ಟವಾಗಿ ನಾವು ಪ್ರಭಾವವನ್ನು ಗುರುತಿಸೋದಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಕೆಲವೊಮ್ಮೆ ಅದು ವಿವಾದಾಸ್ಪದವೂ ಕೂಡ ಆಗಬಹುದು. ಆದ್ದರಿಂದಲೇ ಸಾಹಿತ್ಯಿಕ ಅಧ್ಯಯನದಲ್ಲಿ ಕಾರಣ ಮತ್ತು ಪರಿಣಾಮದ ಪರಿಕಲ್ಪನೆಯೇ ಅವಿಮರ್ಶಾತ್ಮಕ ಹಾಗೂ ಅಸಾಧು ಅಂತ ಹೇಳಿ ರೆನೆ ವೆಲೆಕ್ ಅನ್ನುವಂತಹ ವಿದ್ವಾಂಸ ಅಭಿಪ್ರಾಯ ಪಡ್ತಾರೆ. ಅಂದ್ರೆ ಸಾಹಿತ್ಯಿಕ ಅಧ್ಯಯನದಲ್ಲಿ ಕಾರಣಗಳನ್ನು ಹುಡುಕೋಕ್ಕಾಗಲ್ಲ, ಪರಿಣಾಮವನ್ನು ಕೂಡ ಹುಡುಕೋಕ್ಕಾಗಲ್ಲ. ಆ ಪರಿಕಲ್ಪನೆಯೇ ಅವಿಮರ್ಶಾತ್ಮಕ, ಅಂದ್ರೆ ಅದು ವಿಮರ್ಶೆಗೆ ನಿಲುಕುವಂಥದ್ದಲ್ಲ, ಮತ್ತೆ ಅದು ಅಸಾಧು, ಅದು ಸರಿಯಾದದ್ದು ಕೂಡ ಅಲ್ಲ ಅಂತ ಹೇಳಿ ರೆನೆ ವೆಲೆಕ್ ಅವರು ಅಭಿಪ್ರಾಯ ಪಡ್ತಾರೆ. ಆದ್ರೆ ಲೇಖಕರು ಮುಂದುವರಿಸ್ತಾ ಹೇಳ್ತಾರೆ, ಇದರಲ್ಲಿ ಎಷ್ಟೇ ಗೊಂದಲಗಳಿದ್ರೂ ಕೂಡ ಯಾವ ಲೇಖಕನು ಕೂಡ ಒಂದು ಶೂನ್ಯ ನಿರ್ವಾತ ಸಂದರ್ಭದಲ್ಲಿ ಬರೆಯೋದಿಲ್ಲ. ಹೌದಲ್ವಾ? ಯಾವುದೇ ಶೂನ್ಯ ಸಂದರ್ಭದಲ್ಲಿ ಒಬ್ಬ ಲೇಖಕ ಬರೆಯೋದಕ್ಕೆ ಸಾಧ್ಯ ಇಲ್ಲ. ತಾನು ಎಂದೋ ಓದಿ ಮೆಚ್ಚಿದ ಕೃತಿ, ತಾನು ಅಥವಾ ತನ್ನ ಸಮಕಾಲೀನ ಸಂಸ್ಕೃತಿ ಮತ್ತು ಮಾಡಿದ ವೈಚಾರಿಕತೆ, ತನ್ನದಕ್ಕಿಂತ ಬೇರೆಯಾದುದನ್ನು ಒಳಗೊಂಡ ಸಂಸ್ಕೃತಿ, ಇವುಗಳು ಅವನನ್ನು ಮತ್ತು ಅವನಿಂದ ರಚಿಸಲ್ಪಟ್ಟ ಕೃತಿಗಳನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರಭಾವಿಸಿಯೇ ಇರುತ್ತವೆ ಎಂದು ಈ ಅಧ್ಯಯನ ನಂಬುತ್ತದೆ. ಅಂದ್ರೆ ಪ್ರಭಾವ ಅಧ್ಯಯನ ಏನ್ ನಂಬುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಲೇಖಕ ಶೂನ್ಯ ಸಂದರ್ಭದಲ್ಲಿ ಕೃತಿಯನ್ನ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಅವನು ಯಾವತ್ತೋ ಓದಿದಂತಹ ಕೃತಿಯವನ ಮೇಲೆ ಅವನಿಗೆ ಗೊತ್ತಿಲ್ಲದೆಯೇ ಪರಿಣಾಮ ಬೀರ್ತಾ ಇರಬಹುದು. ಅವನ ಸಮಕಾಲೀನ ಸಂಸ್ಕೃತಿ, ಅವನ ಒಂದು ಸಮಾಜ, ಅವನ ವೈಚಾರಿಕತೆ, ಇದೆಲ್ಲವೂ ಕೂಡ ಅವನ ಮೇಲೆ ಪರಿಣಾಮವನ್ನ ಬೀರ್ತಾ ಇರುತ್ತೆ. ಅದು ನೇರವಾಗಿಯೇ ಪ್ರಭಾವ ಬೀರುತ್ತೆ ಅಂತ ಹೇಳಕ್ಕಾಗಲ್ಲ, ಎಷ್ಟೋ ಸಲ ಪರೋಕ್ಷವಾಗಿಯೂ ಸಹ ಅದು ಪ್ರಭಾವವನ್ನ ಬೀರ್ತಾ ಇರುತ್ತೆ. ಆದ್ರಿಂದ ತೌಲನಿಕ ಸಾಹಿತ್ಯ ಅಧ್ಯಯನ ಅಂತ ಹೇಳಿದ್ರೆ ಮುಖ್ಯವಾಗಿ ಭಿನ್ನ ಭಿನ್ನ ಲೇಖಕರ ಹಾಗೂ ಸಾಹಿತಿಗಳ ನಡುವೆ ಆಗಿರುವ ಪರಸ್ಪರ ಪ್ರಭಾವದ ಅಧ್ಯಯನ ಮತ್ತು ಆ ಪ್ರಭಾವದ ಪ್ರಸರಣದ ಅಧ್ಯಯನ ಅಂತ ಹೇಳಿ ಸೈಮನ್ ಜೂನ್ ವಾದ ಮಾಡ್ತಾನೆ. ಅಂದ್ರೆ ಇದರಿಂದ ಪ್ರಯೋಜನ ಇಲ್ಲ, ಇದು ಅಸಾಧು ಅಂತ ಒಂದು ಕಡೆ ಕೆಲವರು ಹೇಳಿದ್ರೆ, ಪ್ರಭಾವ ಅಧ್ಯಯನವನ್ನ ಒಪ್ಪಿಕೊಳ್ಳುವಂಥವರು
ಸೈಮನ್ ಜೂನ್ ಅಂತಹ ವಿದ್ವಾಂಸರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ತೌಲನಿಕ ಸಾಹಿತ್ಯ ಅಧ್ಯಯನ ಅಂತ ಹೇಳಿದ್ರೆ ಮುಖ್ಯವಾಗಿ ಭಿನ್ನ ಭಿನ್ನ ಲೇಖಕರ ಹಾಗೂ ಸಾಹಿತಿಗಳ ನಡುವೆ ಪರಸ್ಪರ ಪ್ರಭಾವ ಆಗೇ ಇರತ್ತೆ. ಅದನ್ನ ಅಧ್ಯಯನ ಮಾಡೋದೇ ಈ ಒಂದು ಪ್ರಭಾವ ಅಧ್ಯಯನದ ಮುಖ್ಯ ಉದ್ದೇಶ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಸಾಹಿತ್ಯ ವಲಯದಲ್ಲಿ ಒಂದು ಹಾಸ್ಯ ಚಟಾಕಿಯನ್ನ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಕವಿಗಳನ್ನ ಕಾಲಘಟ್ಟಕ್ಕೆ ಅನುಗುಣವಾಗಿ ಕಾಲಾನುಕ್ರಮವಾಗಿ ಒಬ್ಬರ ಹಿಂದೆ ಒಬ್ಬರನ್ನ ನಿಲ್ಸಿದ್ರೆ ಹಿಂದೆ ಇರೋವರ ಕೈ ಮುಂದೆ ಇರುವಂತವರ ಜೋಬಿನಲ್ಲಿ ಇರುತ್ತೆ ಅಂತ ಹೇಳಿ ಹಾಸ್ಯ ಮಾಡುವಂಥದ್ದನ್ನ ನೋಡಬಹುದು. ಅಂದ್ರೆ ಈ ಮಾತಿನ ಅರ್ಥ ಏನು ಅಂತಂದ್ರೆ, ತನ್ನ ಯಾವುದೇ ಒಬ್ಬ ಲೇಖಕ ತನಗಿಂತ ಮುಂಚೆ ಬಂದಂತಹ ಲೇಖಕನ ಕೃತಿಗಳಿಂದ ಸಾಕಷ್ಟು ಪ್ರಭಾವಕ್ಕೆ ಒಳಗಾಗಿರ್ತಾನೆ ಅನ್ನುವಂಥದ್ದು ಈ ಒಂದು ಮಾತಿನ ಅರ್ಥ. ಪ್ರಭಾವ ಅಧ್ಯಯನ ಅತ್ಯಂತ ವಿವಾದಾಸ್ಪದ. ಯಾಕೆ ಅಂತ ಹೇಳಿದ್ರೆ, ವ್ಯಾವಹಾರಿಕ ಕ್ಷೇತ್ರದಲ್ಲಿ ಸಾಧ್ಯ ಇರೋ ಹಾಗೆ ಸಾಹಿತ್ಯಿಕ ಮತ್ತೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನೇರ ಹಾಗೂ ಸಂಪೂರ್ಣ ಕೊಡುಕೊಳ್ಳುವಿಕೆ ಸಾಧ್ಯವಿಲ್ಲ. ಅಂದ್ರೆ ಈಗ ಉದಾಹರಣೆಗೆ ನೀವು ಯಾವುದೇ ಬೇರೆ ಕ್ಷೇತ್ರದಲ್ಲಿ ಇರುವಾಗ ನೀವು ಏನು ಕೊಡುಕೊಳ್ಳುವಿಕೆ ಅನ್ನುವಂಥದ್ದು ನಿಮ್ಗೆ ಮೂರ್ತವಾಗಿ ನಡೀತಾ ಇರುತ್ತೆ. ಅದರಿಂದ ಅದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಕ್ರೆಡಿಟ್ ಟು ಡೆಬಿಟ್ ತರ ನೀಟಾಗಿ ನಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಇಲ್ಲಿ ಆ ಕೊಡುಕೊಳ್ಳುವಿಕೆಯನ್ನ ಸಂಪೂರ್ಣವಾಗಿ ಗ್ರಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದು ಅಪ್ರಜ್ಞಾಪೂರ್ವಕವಾಗಿ ಅಮೂರ್ತವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಒಂದು ಸಮಾಜ ಸಂಸ್ಕೃತಿ ತಾನು ಯಾವ ಪ್ರಭಾವವನ್ನ ಸ್ವೀಕರಿಸಲು ಸಾಧ್ಯವಿದೆಯೋ ಅದನ್ನ ಮಾತ್ರ ಸ್ವೀಕಾರ ಮಾಡುತ್ತೆ. ಮತ್ತೆ ನಿರ್ದಿಷ್ಟವಾಗಿ ಯಾವುದೊಂದನ್ನು ಇನ್ನೊಂದು ಸಾಹಿತ್ಯದಿಂದ ಸಂಸ್ಕೃತಿಯನ್ನ ಸ್ವೀಕಾರ ಮಾಡುವಾಗ್ಲೂ ಕೂಡ ಅದನ್ನ ತನ್ನ ಒತ್ತಡಗಳಿಗೆ ಬೇಕಾದ ಹಾಗೆ ಮಾರ್ಪಡಿಸಿ, ಅಂದರೆ ತನ್ನದಾಗಿಸಿಕೊಂಡು ಸ್ವೀಕರಿಸುತ್ತದೆ. ಇದನ್ನ ತುಂಬಾ ಸರಳವಾಗಿ ಹೇಳೋದಾದ್ರೆ, ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳೋದಾದ್ರೆ, ಈಗ ಉದಾಹರಣೆಗೆ ಚೀನಾದ ನೂಡಲ್ಸ್ ತಗೊಳ್ಳೋಣ. ಚೀನಾದ ನೂಡಲ್ಸ್ನ ಸ್ವರೂಪವೇ ಬೇರೆ. ಆದ್ರೆ ಅದು ಭಾರತಕ್ಕೆ ಬಂದಾಗ ಆ ನೂಡಲ್ಸ್ ಭಾರತೀಕರಣಗೊಂಡು ಇಲ್ಲಿ ಬಂದಿರುವಂಥದ್ದನ್ನ, ಇಲ್ಲಿಯ ಆಹಾರ ಸಂಸ್ಕೃತಿಗೆ ತಕ್ಕ ಹಾಗೆ ಅದನ್ನ ಮಾರ್ಪಾಟು ಮಾಡಿಕೊಂಡು ಸ್ವೀಕಾರ ಮಾಡಿರುವಂಥದ್ದನ್ನ ನಾವು ನೋಡಬಹುದು. ಹಾಗೆಯೇ ಸಾಹಿತ್ಯ ಸಂಸ್ಕೃತಿಗಳ ಪ್ರಭಾವ ಕೂಡ ನೇರವಾಗಿ ಯಾವ ದೇಶದಿಂದ ಯಾವ ಸಮಾಜದಿಂದ ಪರಿಸರದಿಂದ ಬಂದಿದೆಯೋ ಹಾಗೆ ನಾವು ಅದನ್ನ ಸ್ವೀಕಾರ ಮಾಡೋದಿಲ್ಲ. ನಾವೇನ್ ಮಾಡ್ತೀವಿ, ನಮಗೆ ಬೇಕಾದ ಹಾಗೆ ಒಗ್ಗಿಸಿಕೊಂಡು, ನಮಗೆ ಬೇಕಾದ ಹಾಗೆ ಮಾರ್ಪಡಿಸಿಕೊಂಡು ನಮ್ಮದನ್ನಾಗಿ ಮಾಡಿಕೊಳ್ಳುವಂಥದ್ದನ್ನ ನಾವು ನೋಡಬಹುದು. ಭಾಷೆಯೂ ಹಾಗೆ ಅಲ್ವಾ. ಈಗ ಬೇರೆ ಬೇರೆ ಭಾಷೆಗಳಿಂದ ಬಂದಂತಹ ಪದಗಳು ಕನ್ನಡಕ್ಕೆ ಬಂದಾಗ ಕನ್ನಡೀಕರಣಗೊಂಡದ್ದನ್ನ ನಾವು ನೋಡಬಹುದು. ಫ್ಯಾನ್ ಇದ್ದದ್ದು ಫ್ಯಾನು ಆಗಿದ್ದನ್ನ ನಾವು ನೋಡಬಹುದು. ಕಂಪ್ಯೂಟರ್ ಇದ್ದಿದ್ದು ಕಂಪ್ಯೂಟರು ಅಂತ ಆಗಿದ್ದನ್ನ ನಾವು ನೋಡಬಹುದು. ಸೊ ನಮ್ಮ ಭಾಷೆಗೆ ಹೊಂದಿಕೊಳ್ಳುವ ಹಾಗೆ ಅದನ್ನ ಬದಲಾವಣೆ ಮಾಡಿಕೊಂಡ್ವಿ ಅಲ್ವಾ. ಹಾಗೇನೆ ಸಮಾಜ ಸಂಸ್ಕೃತಿಯ ಪ್ರಭಾವವೂ ಕೂಡ ತನ್ನ ಒಂದು ಸಮಾಜ ಮತ್ತೆ ತನ್ನ ಒಂದು ಸಂಸ್ಕೃತಿಗೆ ತಕ್ಕ ಹಾಗೆ ಬದಲಾವಣೆ ಆಗಿ ಅದು ಇಲ್ಲಿ ಸ್ವೀಕಾರ ಆಗತ್ತೆ ಅನ್ನುವಂತಹ ಒಂದು ಅಂಶವನ್ನ ಇಲ್ಲಿ ಮುಖ್ಯವಾಗಿ ಲೇಖಕರು ಗುರುತಿಸ್ತಾರೆ. ಇಷ್ಟೆಲ್ಲ ಸಂದಿಗ್ಧಗಳಿದ್ದರೂ ಕೂಡ ಪ್ರಭಾವ ಅಧ್ಯಯನ ಅವಶ್ಯಕ ಅಂತ ಲೇಖಕರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇಂತಹ ಅಧ್ಯಯನದ ಮೂಲಕವೇ ನಾವು ಒಂದು ಸಾಹಿತ್ಯದ ಸಂಸ್ಕೃತಿಯ ಅನನ್ಯತೆಯನ್ನು ಗುರುತಿಸೋದಕ್ಕೆ ಸಾಧ್ಯ. ಈಗ ಬೇರೆ ಬೇರೆ ಏನು ಸಂಸ್ಕೃತಿಗಳನ್ನ ನಾವು ಕೃತಿಗಳ ಮೂಲಕ ಅಧ್ಯಯನ ಮಾಡೋದಾದ್ರೆ, ಪ್ರಭಾವ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ಅಧ್ಯಯನ ಮಾಡೋದಾದ್ರೆ, ಆ ಅಧ್ಯಯನದ ಪರಿಣಾಮ ಏನಾಗಿರುತ್ತೆ, ಆಯಾ ಸಾಹಿತ್ಯ ಮತ್ತೆ ಸಂಸ್ಕೃತಿಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಅವಕಾಶ ನಮಗೆ ಇದರಿಂದ ಸಿಗತ್ತೆ. ಆಗ ಏನು ಆ ಒಂದು ಸಾಹಿತ್ಯದ ಒಂದು ಸಂಸ್ಕೃತಿಯ ಅನನ್ಯತೆ ಅಂದ್ರೆ ವಿಶೇಷತೆ ಏನಿದೆ ಅದನ್ನು ಕೂಡ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ CN ರಾಮಚಂದ್ರನ್ ಅವರು ವಿವರಿಸ್ತಾರೆ. ಅದಕ್ಕೆ ಉದಾಹರಣೆಯಾಗಿ, ವಸಾಹತುಶಾಹಿ ಪರಿಣಾಮವಾಗಿ ಭಾರತದಲ್ಲಿ ಇಂಗ್ಲಿಷ್ ಸಾಹಿತ್ಯ, ಸಂಸ್ಕೃತಿ, ವೈಚಾರಿಕತೆ ಇವುಗಳು ಭಾರತೀಯ ಸಮಾಜವನ್ನ ಪ್ರಭಾವಿಸಿದ್ವು. ಅದು ಸಾಹಿತ್ಯದ ಮೇಲೂ ಕೂಡ ಪ್ರಭಾವ ಬೀರ್ತು. ಅಂದ್ರೆ ವಸಾಹತುಶಾಹಿ ಪರಿಣಾಮವಾಗಿ ಬ್ರಿಟಿಷರು ಭಾರತಕ್ಕೆ ಬಂದು ನೆಲೆಗೊಂಡಂತಹ ಒಂದು ಪರಿಣಾಮವಾಗಿ ಭಾರತದಲ್ಲಿ ಇಂಗ್ಲಿಷ್ ಸಾಹಿತ್ಯ, ಸಂಸ್ಕೃತಿ, ವೈಚಾರಿಕತೆ ಇವೆಲ್ಲವೂ ಕೂಡ ಭಾರತೀಯ ಸಮಾಜವನ್ನ ಪ್ರಭಾವ ಮಾಡ್ತು. ಅದು ಸಾಹಿತ್ಯದ ಮೇಲೂ ಕೂಡ ಸಹಜವಾಗಿಯೇ ಪ್ರಭಾವ ಬೀರ್ತು.
ಪಾಶ್ಚಾತ್ಯ ಚಿಂತನೆಗಳಿಂದ ಆರ್ಯ ಸಮಾಜ ಮತ್ತೆ ಬ್ರಹ್ಮ ಸಮಾಜಗಳು ನಮ್ಮಲ್ಲಿ ಹುಟ್ಕೊಂಡ್ವು ಅಂತ ಕೂಡ ಹೇಳಲಾಗುತ್ತೆ. ಆದ್ರೆ ಪಾಶ್ಚಾತ್ಯ ವಿಚಾರಧಾರೆಗಳು ಮಾತ್ರ ಇವುಗಳ ಉಗಮಕ್ಕೆ ಕಾರಣಗಳೇ ಅಂತ ಹೇಳಿ ಆಲೋಚನೆ ಮಾಡಿದಾಗ ಇಲ್ಲ. ಅದರ ಜೊತೆಗೆ ಭಾರತದವರೇ ಆದಂತಹ ಬುದ್ಧ ನಾನಕವರ ಪ್ರಭಾವ ಕೂಡ ಇರ್ಲಿಲ್ವೇ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಬರುತ್ತೆ. ಅಂದ್ರೆ ಈ ಪ್ರಭಾವವನ್ನ ಸ್ಪಷ್ಟವಾಗಿ ಗುರುತಿಸೋದು ತುಂಬಾನೇ ಕಷ್ಟಕರವಾದದ್ದು. ಇದು ಹಲವಾರು ದಾರಿಗಳಿಂದ, ಹಲವಾರು ದಿಕ್ಕುಗಳಿಂದ ಪ್ರಭಾವಗಳು ಬರಬಹುದಾದಂತಹ ಒಂದು ಸಾಧ್ಯತೆ ಸದಾಕಾಲ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನ ಲೇಖಕರು ಇಲ್ಲಿ ಈ ಉದಾಹರಣೆಯ ಜೊತೆಗೆ ಹೇಳ್ತಾ ಇದ್ದಾರೆ. ಅಂದ್ರೆ ವಿಚಾರಧಾರೆ ಅನ್ನುವಂಥದ್ದು ಹೇಗೆ ಬೇರೆ ಬೇರೆ ಕಡೆಯಿಂದ ಬರುತ್ತೆ, ಅದರಿಂದ ಆಗುವಂತಹ ಒಂದು ಸಾಂಸ್ಕೃತಿಕ ಸಾಮಾಜಿಕವಾದಂತಹ ಒಂದು ಬದಲಾವಣೆಗಳು ಏನು ಅನ್ನುವಂಥದ್ದನ್ನ ಹೇಳುವಾಗ ನಮ್ಮಲ್ಲಿ ಹುಟ್ಟಿದಂತಹ ಆರ್ಯ ಸಮಾಜ ಇರಬಹುದು, ಬ್ರಹ್ಮ ಸಮಾಜ ಇರಬಹುದು, ಇದು ಕೇವಲ ಪಾಶ್ಚಾತ್ಯ ವಿಚಾರಧಾರೆಗಳಿಂದ ಮಾತ್ರ ಬಂತು ಅಂತ ಹೇಳೋಕ್ಕಾಗೋದಿಲ್ಲ. ಭಾರತದವರೇ ಆದಂತಹ ಬುದ್ಧ, ನಾನಕ್ ಮುಂತಾದವರ ಪ್ರಭಾವದಿಂದಲೂ ಕೂಡ ಇದು ಬಂದಿರಬಹುದಲ್ಲವೇ ಅನ್ನುವಂತಹ ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಇಡ್ತಾರೆ. ಆದ್ರೆ ಈ ಪ್ರಶ್ನೆಗಳಿಗೆ ಉತ್ತರಿಸೋದು ಕಷ್ಟ. ಪ್ರಭಾವ ಪ್ರೇರಣೆಗಳು ಯಥಾಸ್ಥಿತಿಯಲ್ಲಿ ಇರೋದಿಲ್ಲ. ನಾವೇನು ಓದಿದ್ವೋ ಹಿಂದಿನ ಸ್ಲೈಡ್ ನಲ್ಲಿ ಅದಕ್ಕೆ ಉದಾಹರಣೆಯಾಗಿ ಅವರು ಇದನ್ನ ಹೇಳ್ತಾ ಇರುವಂತದ್ದು, ಪ್ರಭಾವ ಪ್ರೇರಣೆಗಳು ಯಥಾಸ್ಥಿತಿಯಲ್ಲಿ ಇರೋದಿಲ್ಲ. ಅದು ಹಲವು ಪ್ರಭಾವಗಳ ಸಂಕೀರ್ಣ ಸ್ಥಿತಿಯನ್ನ ಪಡೆದಿರುತ್ತೆ. ಅಂದ್ರೆ ಹಲವು ಪ್ರಭಾವಗಳು ಸೇರಿ ಒಂದು ಸಂಕೀರ್ಣ ಸ್ಥಿತಿಯನ್ನ ಪಡೆದಿರುತ್ತೆ ಹೊರತು ಸರಳವಾಗಿ ಅದು ಇರೋದಿಲ್ಲ. ಎಷ್ಟೋ ವೇಳೆ ಅದು ರೂಪಾಂತರಗೊಂಡಿರುತ್ತೆ. ಆದ್ರಿಂದ ಆ ಪ್ರಭಾವ ಪರಿಣಾಮಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಲೇಖಕರು ಇನ್ನೊಂದು ಉದಾಹರಣೆಯನ್ನ ಹೇಳ್ತಾರೆ. ಇಂಗ್ಲಿಶಿನ ನಾವೆಲ್ ಪ್ರಕಾರದಿಂದಲೇ ಕಾದಂಬರಿ ಜನ್ಮ ತಾಳಿತು ಅಂತ ಹೇಳಲಾಗುತ್ತೆ. ಆದ್ರೆ 19ನೇ ಶತಮಾನದಲ್ಲಿ ಸಿಕ್ಕ ಶಿಕ್ಷಣ ಅವಕಾಶಗಳು, ರಾಷ್ಟ್ರೀಯತೆಯ ಒತ್ತಡ, ಸಂಸ್ಕೃತ ಸಾಹಿತ್ಯದಲ್ಲಿ ಶ್ರೀಮಂತವಾಗಿದ್ದ ಕಥನ ಪರಂಪರೆ, 300 ವರ್ಷಗಳ ಇತಿಹಾಸವುಳ್ಳ ಯಕ್ಷಗಾನ ಪರಂಪರೆ, ಇವುಗಳ ಪ್ರಭಾವದ ಸಾಧ್ಯತೆಯನ್ನ ಅಲ್ಲಗಳೆಯಲಾಗುವುದಿಲ್ಲ ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾರೆ. ಅಂದ್ರೆ ಕನ್ನಡದ ಕಾದಂಬರಿ ಇಂಗ್ಲಿಶಿನ ನಾವೆಲ್ ಪ್ರಕಾರದಿಂದಲೇ ಬಂತೆ ಅನ್ನುವಂತಹ ಒಂದು ಪ್ರಶ್ನೆ ಹಾಕಿಕೊಂಡಾಗ ಕೇವಲ ಅದರಿಂದ ಬಂತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಅವಕಾಶ ಎಲ್ಲರಿಗೂ ಸಿಕ್ಕಿದ್ದು ಒಂದು ಕಾರಣ. ರಾಷ್ಟ್ರೀಯತೆಯ ಒತ್ತಡ ಇತ್ತು. ರಾಷ್ಟ್ರೀಯತೆ ಅನ್ನುವಂತಹ ಒಂದು ಪರಿಕಲ್ಪನೆ ಏನಿದೆ, ಆ ಪರಿಕಲ್ಪನೆಯ ಪ್ರಭಾವಕ್ಕೆ ನಮ್ಮ ಎಲ್ಲ ಲೇಖಕರು ಒಳಗೊಂಡಿದ್ದನ್ನ ನಾವು ನೋಡಬಹುದು. ಆಮೇಲೆ ಅದರ ಜೊತೆಯಲ್ಲಿಯೇ ಭಾರತದಲ್ಲಿ ಇದ್ದಂತಹ ಸಂಸ್ಕೃತ ಸಾಹಿತ್ಯದಲ್ಲಿ ಶ್ರೀಮಂತವಾಗಿದ್ದಂತಹ ಒಂದು ಕಥನ ಪರಂಪರೆ ನಮ್ಮಲ್ಲಿ ಇತ್ತು. ಹಾಗೆಯೇ ಕನ್ನಡದ ಕಥನ ಪರಂಪರೆಯನ್ನು ಕೂಡ ನಾವು ನೋಡಬಹುದು. 300 ವರ್ಷಗಳ ಇತಿಹಾಸವುಳ್ಳಂತಹ ಯಕ್ಷಗಾನ ಪರಂಪರೆ ಕೂಡ ಇಲ್ಲಿ ಇದ್ದದ್ದನ್ನ ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಪ್ರಾರಂಭದಲ್ಲಿ ಬಂದಂತಹ ಹಲವು ಕಾದಂಬರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಲೇಖಕರಿಂದಲೇ ಬಂದದ್ದನ್ನ ನಾವು ನೋಡಬಹುದು. ಹಾಗಾಗಿ ಅವರ ಮೇಲೆ ಯಕ್ಷಗಾನ ಪರಂಪರೆಯ ಪ್ರಭಾವದ ಸಾಧ್ಯತೆಯನ್ನ ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಪ್ರಭಾವದ ಅಧ್ಯಯನ ಏನಿದೆ ಇದು ತುಂಬಾ ಸಂಕೀರ್ಣವಾದ ಸ್ವರೂಪವನ್ನ ಒಳಗೊಂಡಿರುವಂಥದ್ದು ಅಂತ ಹೇಳಿ ಅದರ ಸ್ವರೂಪವನ್ನ CN ರಾಮಚಂದ್ರನ್ ಅವರು ನಮಗೆ ಹಲವು ಉದಾಹರಣೆಗಳ ಮೂಲಕ ತಿಳಿಸಿ ಕೊಡ್ತಾರೆ. ಇಷ್ಟೆಲ್ಲ ಸಂದಿಗ್ಧಗಳಿದ್ದರೂ ಪ್ರಭಾವ ಅಧ್ಯಯನ ಅವಶ್ಯಕ. ಏಕೆಂದರೆ ಇಂತಹ ಅಧ್ಯಯನದ ಮೂಲಕವೇ ನಾವು ಒಂದು ಸಾಹಿತ್ಯದ ಸಂಸ್ಕೃತಿಯ ಅನನ್ಯತೆಯನ್ನ ಗುರುತಿಸಬಹುದು. ಅಂದ್ರೆ ಇಷ್ಟೆಲ್ಲ ಸಂದಿಗ್ಧಗಳು ಇದ್ರೂ ಕೂಡ ಅಧ್ಯಯನದ ಮೂಲಕ ನಮಗೆ ಪ್ರಯೋಜನವೂ ಇದೆ. ಅದೇನು ಅಂತ ಹೇಳಿದ್ರೆ ಒಂದು ಸಾಹಿತ್ಯದ ಸಂಸ್ಕೃತಿಯ ಅಧ್ಯಯನ ಅನನ್ಯತೆಯನ್ನ ಗುರುತಿಸಿಕೊಳ್ಳೋದಕ್ಕೂ ಕೂಡ ಈ ಒಂದು ಪ್ರಭಾವ ಅಧ್ಯಯನ ಸಹಾಯವನ್ನ ಮಾಡುತ್ತೆ. ಯಾವುದರ ಪ್ರಭಾವಕ್ಕೆ ಒಳಗಾಗಿಯೂ ಕೂಡ ಒಂದು ಸಂಸ್ಕೃತಿ ಒಂದು ಸಾಹಿತ್ಯ ಅನನ್ಯತೆಯನ್ನ ಪಡೆದಿದೆ ಅನ್ನುವಂಥದ್ದನ್ನು ಗುರುತಿಸಿಕೊಳ್ಬೇಕು ಅಂದ್ರೆ ಇಂತಹ ಅಧ್ಯಯನಗಳು ಅಗತ್ಯ ಅಂತ ಹೇಳಿ ಅವರು ಹೇಳ್ತಾರೆ. ಇಂತಹ ಅಧ್ಯಯನ ಒಂದು ಸಂಸ್ಕೃತಿ ಸಾಹಿತ್ಯ ಏನನ್ನು ನಿರಾಕರಿಸಿತು, ಯಾವ ಕಾರಣಗಳಿಗೆ ಎಂಬುದನ್ನು ತಿಳಿಯಲು ಅನುಕೂಲವಾಗುತ್ತದೆ. ಅಂದ್ರೆ ಒಂದು ಸಂಸ್ಕೃತಿ ಇರಬಹುದು, ಸಾಹಿತ್ಯ ಇರಬಹುದು, ಬೇರೆ ಸಂಸ್ಕೃತಿಯ ಬೇರೆ ಸಾಹಿತ್ಯದಿಂದ ಏನನ್ನ ನಿರಾಕರಣೆ ಮಾಡ್ತು, ಯಾವ ಕಾರಣಗಳಿಗೆ ನಿರಾಕರಣೆ ಮಾಡ್ತು ಅನ್ನುವಂಥದ್ದನ್ನು ತಿಳಿಯೋದಕ್ಕೂ ಕೂಡ ಈ ಒಂದು ಪ್ರಕಾರ ಅಧ್ಯಯನದ ಪ್ರಕಾರ ಅನುಕೂಲ ಮಾಡಿಕೊಡುತ್ತೆ. ಈ ಮೂಲಕ ಸಾಂಸ್ಕೃತಿಕ ಅಧ್ಯಯನಗಳಿಗೆ ಅರ್ಥಪೂರ್ಣ ಕೊಡುಗೆಯನ್ನ ನೀಡುತ್ತೆ ಅನ್ನುವಂಥದ್ದನ್ನ ಲೇಖಕರು ಹೇಳ್ತಾರೆ. ಈ ಅವಧಿಯಲ್ಲಿ ನಾವು
ಅರ್ಥ ಮಾಡಿಕೊಂಡಂತಹ ವಿಚಾರಗಳೇನಿದ್ದಾವೆ ಅದನ್ನ ನೋಡೋದಾದ್ರೆ ಪ್ರಭೇದ ಅಧ್ಯಯನ ಮತ್ತೆ ಪ್ರಭಾವ ಅಧ್ಯಯನಗಳ ಸವಿಸ್ತಾರವಾದ ಪರಿಚಯವನ್ನ ನಾವು ಮಾಡ್ಕೊಂಡ್ವಿ. ಈ ಎರಡು ಅಧ್ಯಯನಗಳಿಂದ ಯಾವ ರೀತಿಯ ಪ್ರಯೋಜನಗಳಾಗ್ತವೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡ್ವಿ. ಈ ಎರಡು ಅಧ್ಯಯನಗಳ ಸಾಧ್ಯತೆಗಳ ಪರಿಚಯವನ್ನು ಕೂಡ ಮಾಡಿಕೊಂಡ್ವಿ. ಈ ಎರಡು ಪ್ರಕಾರಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಮುಂದಿನ ಅವಧಿಯಲ್ಲಿ ನಾವು ಕೊನೆಯ ಎರಡು ಪ್ರಕಾರಗಳನ್ನ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ.